ಅಂತ ಹುಡ್ಕೊಂಡು ಬಂದೆ. ಬಟ್ ಇಲ್ಲಿ ಅಥವಾ ಬೇರೆ ಥರ ಅಣಬೆ ಇದೆ, ಹಾಳಾಗಿದೆ. ತಿನ್ನೋ ಅಣಬೆ ಅಂತೂ ಅಲ್ಲ. ನೋಡೋಣ ಏನಾದ್ರು ಬಂದಿರ್ತಾರೆ, ಒಂದಾದ್ರೆ ಸಿಗುತ್ತಾ ಅಂತ ಈ ಸರೌಂಡಿಂಗಲ್ಲಿ. ಹಾಗೆ ಈ ಸುಮ್ಮನೆ ನಡ್ಕೊಂಡು ಹೋಗಿ ಬರುವ. ಈ ಮಳೆಗಾಲದಲ್ಲಿ ಸಿಗುವಂಥದ್ರೆ ಮಳೆಗಾಲದಲ್ಲೇ ಸಿಗೋ ಕೆಲವೊಂದು ಫುಡ್ಡುಗಳಲ್ಲಿ ಈ ನಮ್ಮ ಅಣಬೆ ಅಂತೀವಲ್ಲ ತುಂಬ ವಿಶೇಷ. ಅಣಬೆ, ಕಣಿಲೆ, ಪತ್ರೊಡೆ, ಹೀಗೆ ತುಂಬಾ ವಿಧಗಳಿವೆ. ಅದರಲ್ಲಂತೂ ಅಣಬೆ ತುಂಬಾ ವಿಶೇಷ. ಅದು ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಮನೆಗೂ ಇಷ್ಟು ದೊಡ್ಡದು ಸಿಕ್ಕಿದೆ ಅಣಬೆ, ತೋರಿಸ್ತೀನಿ. ಅಡೀಲಿ ಇದೆ. ಇದನ್ನು ತೆಗೆಯೋದು ಹೇಗೆ? ತೆಗಿಯೋಕ್ಕೆ ಭಯ ಆಯ್ತಾ? ಚೆನ್ನಾಗಿದೆಯಾ ಹಾಳಾಗಿದೆಯಾ ಗೊತ್ತಿಲ್ಲ. ಬಡ್ಡೆ ಅಂತೂ ತುಂಬ ಗಟ್ಟಿ ಇದೆ. ಸೂಪರ್ ಆಗಿದೆ, ಸಾಕಾಗಿದೆ ಮಾತ್ರ. ಒಂಚೂರು ಹಾಳಾಗಿಲ್ಲ. ಫ್ರೆಶ್, ಇಷ್ಟು ದೊಡ್ಡದು, ಇಷ್ಟು ದೊಡ್ಡದು. ಒಂದು ಸಾಂಬಾರು ಆಗ್ತದೆ ಇದರಲ್ಲಿ. ನಿಮ್ಗೇನಾದ್ರು ಸಿಕ್ಕಿದ್ಯಾ? ಈಗ ಸೀಸನ್ ಅಲ್ವಾ, ನಿಮ್ಮ ಮನೆ ಹತ್ರ ಎಲ್ಲಾದರೂ ಸಿಕ್ಕಿದ್ಯಾ? ನೀವೇ ಕಮೆಂಟ್ ಮಾಡಿ. ಬಟ್ಟೆ ಎಷ್ಟು ದಪ್ಪ ಇದೆ, ನನ್ನ ಮುಖದಷ್ಟು ಅಗಲ ಇರ್ಬೋದು. ದೊಡ್ಡದು. ಸ್ವಲ್ಪ ಕೆಂಪಾಗೈತೆ ಅಷ್ಟೇ, ತುಂಬ ಏನು ಹಾಳಾಗಿಲ್ಲ, ಸ್ವಲ್ಪ.